ICICI ಬ್ಯಾಂಕ್ ಕನಿಷ್ಠ ಬ್ಯಾಲೆನ್ಸ್ 50,000 ರೂಪಾಯಿ. ಆದರೆ ಈ ಬ್ಯಾಂಕ್ಗಳಲ್ಲಿ ಝೀರೋ ಆದರೂ ದಂಡ ಇಲ್ಲ. ಮಿನಿಮಮ್ ಬ್ಯಾಲೆನ್ಸ್ ರೂಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಖಾಸಗಿ ವಲಯದ ICICI ಬ್ಯಾಂಕ್ ಇತ್ತೀಚೆಗೆ 2025 ಆಗಸ್ಟ್ 1ರಿಂದ ನಗರ ಪ್ರದೇಶಗಳಲ್ಲಿ ಗ್ರಾಹಕರಿಗೆ ಹೊಸ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವನ್ನು 10,000 ರೂಪಾಯಿಗಳಿಂದ ಬರೋಬ್ಬರಿ 50,000 ರೂಪಾಯಿಗೆ ಏರಿಕೆ ಮಾಡಿದೆ. ಇದು ಪಟ್ಟಣ ಪ್ರದೇಶಗಳಲ್ಲಿ 25,000 ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 10,000 ರೂಪಾಯಿ ಇರಲಿದೆ. ಆದರೆ ನಗರಗಳಲ್ಲಿ 50,000 ರೂಪಾಯಿಗೆ ಏರಿಸಿದೆ. ಅಂದರೆ ಆಗಸ್ಟ್ 1ರಿಂದ ಹೊಸ ಖಾತೆಗಳಿಗೆ ಇದು ಅಪ್ಲೈ ಆಗುತ್ತೆ. ಈಗಾಗಲೇ ಇರುವಂತಹ ಖಾತೆಗಳಿಗೆ ಅಪ್ಲೈ ಆಗಲ್ಲ. ಇದರೊಂದಿಗೆ ICICI ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲೇ ಅತಿ ಹೆಚ್ಚು ಮಿನಿಮಮ್ ಬ್ಯಾಲೆನ್ಸ್ ಅಗತ್ಯವನ್ನು ಜಾರಿಗೊಳಿಸಿದ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಇದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಜನಸಾಮಾನ್ಯರಿಗೆ ಇದರಿಂದ ICICI ಬ್ಯಾಂಕ್ನ ಸೇವೆಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಎಂಬಂಥ ಆರೋಪ ಇದೆ. ಈ ಕನಿಷ್ಠ ಬ್ಯಾಲೆನ್ಸ್ ತಪ್ಪಿದ್ರೆ ಏನಾಗುತ್ತೆ? 500 ರೂಪಾಯಿ ತನಕ ದಂಡವನ್ನು ವಿಧಿಸ್ತಾರೆ. ICICI ಬ್ಯಾಂಕ್ ತನ್ನ ಗ್ರಾಹಕರಿಗೆ ATMಗಳಲ್ಲಿ ನಗದು ಹಿಂತೆಗೆತಕ್ಕೂ ಕೂಡ ನಿರ್ದಿಷ್ಟ ಮಿತಿಯ ಬಳಿಕ ಶುಲ್ಕವನ್ನು ವಿಧಿಸುತ್ತೆ. ಈ ದರವನ್ನು ಹೆಚ್ಚಿಸಲಾಗಿದೆ. ಗ್ರಾಹಕರು ಪ್ರತಿ ತಿಂಗಳು 3 ಸಲ ಉಚಿತವಾಗಿ ಹಣವನ್ನು ATM ಮೂಲಕ ಹಿಂಪಡೆಯಬಹುದು. ಆದರೆ ಬಳಿಕ ಪ್ರತಿ ವರ್ಗಾವಣೆಗೂ 150 ರೂಪಾಯಿ ಶುಲ್ಕವನ್ನು ಕೊಡಬೇಕಾಗುತ್ತೆ. ಹೀಗಿದ್ದರೂ ಭಾರತದಲ್ಲಿ ಹಲವು ಬ್ಯಾಂಕ್ಗಳು ಕನಿಷ್ಠ ಬ್ಯಾಲೆನ್ಸ್ ಇರಬೇಕು ಎಂಬ ನಿಯಮವನ್ನೇ ಇತ್ತೀಚೆಗೆ ರದ್ದುಪಡಿಸಿದೆ. ಬ್ಯಾಲೆನ್ಸಲ್ಲಿ 1 ರೂಪಾಯಿ ಇಲ್ಲದಿದ್ದರೂ ಕೂಡ, ಶೂನ್ಯ ಬ್ಯಾಲೆನ್ಸ್ ಆದರೂ ಕೂಡ ದಂಡವನ್ನು ವಿಧಿಸದೇ ಇರುವಂತಹ ಬ್ಯಾಂಕ್ಗಳು ಕೂಡ ಇದ್ದಾವೆ. ಉದಾಹರಣೆಗೆ ಭಾರತದ ಅತಿದೊಡ್ಡ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಗ್ರಾಹಕರಿಗೆ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇರಬೇಕಾಗಿಲ್ಲ. 1 ರೂಪಾಯಿ ಇಲ್ಲದಿದ್ರೂ ಏನು ತೊಂದರೆ ಇಲ್ಲ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಕೂಡ ಕನಿಷ್ಠ ಬ್ಯಾಲೆನ್ಸ್ ತಪ್ಪಿದರೆ ದಂಡವನ್ನು ವಿಧಿಸಲ್ಲ. ಈ ಬ್ಯಾಂಕ್ಗಳು ಗ್ರಾಹಕರಿಗೆ ಒಂದು ನೆಮ್ಮದಿಯ ನಿರಾಳ ಭಾವವನ್ನು ಮೂಡಿಸಿದೆ. ಈಗ ಯಾವ ಬ್ಯಾಂಕ್ಗಳಲ್ಲಿ ಗ್ರಾಮೀಣ ಮತ್ತು ನಗರ ಪಟ್ಟಣ ಶಾಖೆಗಳಲ್ಲಿ ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಅಕೌಂಟಿಗೆ ಕನಿಷ್ಠ ಬ್ಯಾಲೆನ್ಸ್ ಎಷ್ಟು ಇರಬೇಕಾಗುತ್ತೆ, ಈ ಉಪಯುಕ್ತವಾದ ವಿವರಗಳನ್ನು ನೋಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ SBIನಲ್ಲಿ ಗ್ರಾಮೀಣ ಶಾಖೆಗಳಲ್ಲಿ ಮತ್ತು ನಗರ ಪಟ್ಟಣಗಳಲ್ಲಿ ಉಳಿತಾಯ ಖಾತೆಯನ್ನು ಸೇರಿದ್ರೆ ಝೀರೋ ಬ್ಯಾಲೆನ್ಸ್ ಇರಬಹುದು, ಏನು ತೊಂದರೆ ಇಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರಾಮೀಣ ಶಾಖೆಗಳಲ್ಲಿ ಚೆಕ್ ಬುಕ್ ಸಹಿತ ಉಳಿತಾಯ ಖಾತೆಗೆ 250 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅಗತ್ಯ. ನಗರ ಮತ್ತು ಪಟ್ಟಣಗಳಲ್ಲಿ ಉಳಿತಾಯ ಖಾತೆಗಳಲ್ಲಿ 1,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯ ಇರುತ್ತೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಚೆಕ್ ಬುಕ್ ಇಲ್ಲದೆ ಹೋದರೆ 100 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಸಾಕಾಗುತ್ತೆ. ಹಾಗೂ ನಗರಗಳಲ್ಲಿ ಕೇವಲ 500 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಇದ್ದರೆ ಸಾಕಾಗುತ್ತೆ. ಇದು ಖಾಸಗಿ ವಲಯದ HDFC ಬ್ಯಾಂಕ್ ಬಗ್ಗೆ ನೋಡೋಣ. ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ 2,500 ರೂಪಾಯಿ ಹಾಗೂ ನಗರಗಳಲ್ಲಿ 10,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ICICI ಬ್ಯಾಂಕ್ನಲ್ಲಿ ಈಗಾಗಲೇ ಹೇಳಿದಾಗೆ ಗ್ರಾಮೀಣ ಭಾಗದಲ್ಲಿ 10,000 ರೂಪಾಯಿ, ನಗರಗಳಲ್ಲಿ 50,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಬೇಕಾಗುತ್ತೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ ಗ್ರಾಮೀಣ ಭಾಗದಲ್ಲಿ 2,500 ರೂಪಾಯಿ ಹಾಗೂ ನಗರಗಳಲ್ಲಿ 12,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅವಶ್ಯಕ ಆಗಿರುತ್ತೆ. ಸಾರ್ವಜನಿಕ ವಲಯದ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಗ್ರಾಮೀಣ ಭಾಗದಲ್ಲಿ 500 ರೂಪಾಯಿ ಹಾಗೂ ನಗರಗಳಲ್ಲಿ 2,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಬೇಕಾಗುತ್ತೆ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರಾಮೀಣ ನಗರ ಪ್ರದೇಶಗಳಲ್ಲಿ ಝೀರೋ ಬ್ಯಾಲೆನ್ಸ್ ಇರಬಹುದು. ಅದೇ ರೀತಿ ಕೆನರಾ ಬ್ಯಾಂಕ್ನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 500 ರೂಪಾಯಿ ಹಾಗೂ ನಗರ ಪ್ರದೇಶಗಳಲ್ಲಿ 2,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಇದ್ದರೆ ಸಾಕಾಗುತ್ತೆ. ವೀಕ್ಷಕರೇ, ಇಲ್ಲೊಂದು ವ್ಯತ್ಯಾಸವನ್ನು ನಾವು ಗಮನಿಸ್ಬೋದು. ನೋಡಿ, ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಸಾಮಾನ್ಯವಾಗಿ ಕನಿಷ್ಠ ಬ್ಯಾಲೆನ್ಸು ಕಡಿಮೆ ಇದ್ದರೂ ಕೂಡ ಸಾಕಾಗುತ್ತೆ. ಆದರೆ ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನ ಒಂದು ಕನಿಷ್ಠ ಬ್ಯಾಲೆನ್ಸನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಖಾಸಗಿ ಮತ್ತು ಸರ್ಕಾರಿ ವಲಯದ ಒಂದು ಸರ್ವಿಸ್ ಶುಲ್ಕಗಳಲ್ಲಿ ಗಣನೀಯವಾದಂತಹ ಅಂತರ ಮತ್ತು ವ್ಯತ್ಯಾಸ ಇರುವುದನ್ನು ಕಾಣಬಹುದು. ಇದು SBIದಲ್ಲಂತೂ ದೇಶದ ಅತಿದೊಡ್ಡ ಬ್ಯಾಂಕ್ ಹಾಗೂ ಸಾರ್ವಜನಿಕ ವಲಯದ ಬ್ಯಾಂಕ್ನಲ್ಲಿ ಯಾವುದೇ ಒಂದು ದಂಡ ಆಗಲಿ ಕನಿಷ್ಠ ಬ್ಯಾಲೆನ್ಸ್ ಪದ್ಧತಿಯನ್ನೇ ರದ್ದುಪಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಬಹಳ ಮುಕ್ತವಾಗಿ ಅಕೌಂಟನ್ನು ಇಟ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿಯಾದ ಖರ್ಚನ್ನು ಕೊಡಬೇಕಾಗಿಲ್ಲ. ಹಾಗಾಗಿ ಗ್ರಾಹಕರು ಇನ್ನು ಮುಂದೆ ಸೇವಿಂಗ್ಸ್ ಬ್ಯಾಂಕನ್ನಾಗಲಿ ಯಾವುದೇ ಅಕೌಂಟನ್ನು ಬ್ಯಾಂಕ್ನಲ್ಲಿ ಓಪನ್ ಮಾಡುವಂಥ ಸಂದರ್ಭಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಇರುತ್ತೆ ಅನ್ನುವಂಥ ಅದರ ನಿಯಮಗಳನ್ನು ತಿಳಿದುಕೊಂಡು ನಂತರ ಮುಂದುವರಿಯುವಂಥದ್ದು ಉತ್ತಮ. ಉದಾಹರಣೆಗೆ ICICI ಬ್ಯಾಂಕ್ನಲ್ಲಿ 50,000 ರೂಪಾಯಿ ಇದೆ ಅಂದರೆ ಯಾರಿಗೆ ಸಾಧ್ಯ ಇದೆ? ಖಂಡಿತವಾಗಿಯೂ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗಕ್ಕೆ ಇದು ಅತಿ ದೊಡ್ಡ ಹೊರೆಯಾಗುತ್ತೆ. ಹಾಗಾಗಿ ICICI ಬ್ಯಾಂಕ್ನಲ್ಲಿ ನಗರ ಪ್ರದೇಶಗಳಲ್ಲಿ ಮುಖ್ಯವಾಗಿ ಇವತ್ತು ಜನಸಾಮಾನ್ಯರಿರ್ಬೋದು, ಈವನ್ ಮಧ್ಯಮ ವರ್ಗದ ಜನ ಕೂಡ ಒಂದು ಅಕೌಂಟನ್ನು ಮೇಂಟೈನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಭಾರತದಲ್ಲಿ
ಇವತ್ತು ಒಂದು ಸ್ಯಾಲರಿ ಹೋಲ್ಡರ್ಸ್ ಅಥವಾ ವೇತನದಾರರನ್ನು ನೋಡಿದರೆ 25,000ರಿಂದ 50,000 ರೂಪಾಯಿ ಅವರೇಜ್ ಸ್ಯಾಲ್ರಿ ಇರುವಂಥವರೇ ಭಾಳ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಉಳಿದವರಿಗೆ ಅಷ್ಟು ಕೂಡ ಸ್ಯಾಲ್ರಿ ಇರಲ್ಲ. ಹಾಗಾಗಿ 50,000 ರೂಪಾಯಿ ಅನ್ನೋ ಕನಿಷ್ಠ ಬ್ಯಾಲೆನ್ಸ್ ಅವರೇಜ್ ಬ್ಯಾಲೆನ್ಸ್ ಅಲ್ಲಿ ಇಡಬೇಕು ಅಂತಂದರೆ ಯಾರಿಗೆ ಸಾಧ್ಯವಾಗುತ್ತೆ? 1 ತಿಂಗಳು 2 ತಿಂಗಳು ಸಂಬಳದ ಇಡೀ ಹಣವನ್ನು ಅಕೌಂಟ್ನಲ್ಲಿ ಇಡಬೇಕಾಗುತ್ತೆ. ಅದು ತಪ್ಪಿದರೆ 500 ರೂಪಾಯಿ ದಂಡವನ್ನು ಕೊಡಬೇಕಾಗುತ್ತೆ. ಹಾಗಾದರೆ ICICI ಬ್ಯಾಂಕ್ ಯಾಕೆ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತು ಅಂತ ನೋಡಿದ್ರೆ ಅದಕ್ಕೆ ಒಂದೊಂದು ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ, ತಜ್ಞರು ಹೇಳ್ತಾ ಇದ್ದಾರೆ. ಕೆಲವೊಂದು ಬ್ಯಾಂಕಿಂಗ್ ತಜ್ಞರ ಪ್ರಕಾರ ICICI ಬ್ಯಾಂಕ್ ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾ ಇದೆ ಅಂತ. ಅಂದರೆ ಅವರಿಗೆ ಕನಿಷ್ಠ 1,000 ರೂಪಾಯಿ ಅಥವಾ 500 ಈ ಥರ ಸಣ್ಣ ಸಣ್ಣ ಅಮೌಂಟ್ಗಳನ್ನು ಇಟ್ಕೊಂಡು ಅಕೌಂಟನ್ನು ಕಂಟಿನ್ಯೂ ಮಾಡುವಂಥ ಅಕೌಂಟ್ಗಳೇ ಬೇಡ ಅನ್ನುವಂಥದ್ದು. ಅವರಿಗೆ ಅಕೌಂಟಲ್ಲಿ ಜಾಸ್ತಿ ದುಡ್ಡು ಇಡುವಂತಹ ಖಾತೆಗಳೇ ಬೇಕು ಅನ್ನುವಂಥದ್ದು. ಇದರಿಂದ ಅವುಗಳಿಗೆ ಅಫ್ಕೋರ್ಸ್ ಏನಾಗುತ್ತೆ, ಮೇಂಟೆನೆನ್ಸ್ ಖರ್ಚು ಕಡಿಮೆ ಆಗುತ್ತೆ. ಆದರೆ ಇದರಿಂದ ಇಟ್ ದ ಸೇಮ್ ಟೈಮ್ ಏನಾಗುತ್ತೆ, ಶ್ರೀಮಂತರಿಗೆ ಮಾತ್ರ ICICI ಬ್ಯಾಂಕ್ನ ಸರ್ವಿಸ್ ಸಿಗುತ್ತೆ, ಬಡವರಿಗೆ ಅದು ಕೈಗೆ ಏಟಕದ ನಕ್ಷತ್ರ ಆಗಿಬಿಡುತ್ತೆ. ಆದರೆ ಇಟ್ ದ ಸೇಮ್ ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಭಾರತದಲ್ಲಿ ಖಾಸಗಿ ವಲಯದ ಬ್ಯಾಂಕ್ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ ಬಹಳ ಸ್ಟ್ರಾಂಗ್ ಆಗಿ ತನ್ನ ಎಕ್ಸಿಸ್ಟೆನ್ಸನ್ನು ಇರುವಂಥದ್ದು. ಮುಖ್ಯವಾಗಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ದೇಶದ ನಗರ ಇರ್ಬೋದು, ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ಎಲ್ಲ ಕಡೆ ಕೂಡ ಅದರ ಒಂದು ವಿಸ್ತಾರವಾದ ಒಂದು ನೆಟ್ವರ್ಕ್, ATMs ಇರ್ಬೋದು, ಬ್ಯಾಂಕ್ ಶಾಖೆಗಳಿರ್ಬೋದು. ಹೀಗಾಗಿ ಜನಸಾಮಾನ್ಯರಿಗೆ ಇವತ್ತು ಈ ಬ್ಯಾಂಕ್ ಅಕೌಂಟ್ ಇರುವಂಥದ್ದು ಅಂಥ ತೊಂದರೆ ಆಗಲ್ಲ, ಆಯ್ಕೆಗಳು ಸಾಕಷ್ಟಿದೆ. ಒಂದು ಕಡೆ ಖಾಸಗಿ ವಲಯದ ಬ್ಯಾಂಕ್ಗಳು ತಮ್ಮ ನಾನಾ ಬಗೆಯ 108 ಥರದ ಶುಲ್ಕಗಳನ್ನು ವಿಧಿಸಿ ಗ್ರಾಹಕರಿಗೆ ಭಾಳ ಹೊರೆಯನ್ನು ಉಂಟು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಕನಿಷ್ಠ ಶುಲ್ಕದಲ್ಲಿ ಅನೇಕ ಸೇವೆಗಳು ಸಿಗ್ತಾ ಇರೋದನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ಬೋದು. ವೀಕ್ಷಕರೇ, ನೀವೊಂದು ಗಮನಿಸಿ, ಭಾರತದಲ್ಲಿ ಸ್ವತಂತ್ರ ಭಾರತ ಆದ ನಂತರ ಆರಂಭದಲ್ಲಿ ಪ್ರೈವೇಟ್ ಬ್ಯಾಂಕ್ಗಳ ಕಾರ್ಬಾರ್ ಬಹಳ ಜೋರಿತ್ತು. ಸುಮಾರು 60-70ರ ದಶಕದ ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ ಪ್ರೈವೇಟ್ ಬ್ಯಾಂಕ್ಗಳು ಅತಿ ಹೆಚ್ಚಿನ ಶುಲ್ಕಗಳನ್ನು ವಿಧಿಸ್ತಾ ಇದ್ವು, ಅವುಗಳದ್ದೊಂದು ಕಾರ್ಬಾರ್ ಅನ್ನುತ್ತಿತ್ತು. ಅಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ನ್ಯಾಷನಲೈಸ್ ಮಾಡಿದ್ರು, ಅಂದರೆ ಖಾಸಗಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದರು. ಅವರ ಉದ್ದೇಶಗಳಲ್ಲಿ ಒಂದಾಗಿತ್ತೇನೆಂದರೆ ಎಲ್ಲರೂ ಕೂಡ ಬ್ಯಾಂಕಿಂಗ್ ಸರ್ವಿಸ್ ಸಿಗಬೇಕು ಅನ್ನುವಂಥದ್ದು. ಅಫ್ಕೋರ್ಸ್ ಅನಂತರ ಹಲವಾರು ದಶಕಗಳಲ್ಲಿ ಸಾರ್ವಜನಿಕ ಬ್ಯಾಂಕ್ಗಳಾದ ನಂತರ ಬ್ಯಾಂಕಿಂಗ್ ಸೇವೆ ವಿಸ್ತರಣೆ ಆದರೂ ಕೂಡ ಎಟ್ ದ ಸೇಮ್ ಟೈಮ್ ಖಾಸಗಿ ವಲಯದ ಬ್ಯಾಂಕ್ಗಳು ಕೂಡ ದೇಶದ ಆರ್ಥಿಕತೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಕೂಡ. ಅಂದರೆ ಸರ್ವಿಸ್ ವೈಸ್ ಖಾಸಗಿ ಬ್ಯಾಂಕ್ಗಳು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ ಪೈಪೋಟಿ ನೀಡುವಂತಹ ಒಂದು ಸಂದರ್ಭವನ್ನು ಕೂಡ ನಾವು ನೋಡಿದ್ದೀವಿ. ಅಫ್ಕೋರ್ಸ್ ಎರಡರ ಒಂದು ಬ್ಯಾಲೆನ್ಸ್ ಇರುವಂಥದ್ದು ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಬ್ಯಾಂಕಿಂಗ್ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.